ಈಗ ಒಂದು ಕಡೆಗೆ ಬಿಜೆಪಿ ಮತ್ತು ಜೆಡಿಎಸ್ನ ಪಾದಯಾತ್ರೆ ಮಂಡ್ಯವನ್ನು ತಲುಪಿದೆ. ಇನ್ನೊಂದು ಕಡೆಗೆ ಇವತ್ತು 10 ಗಂಟೆಗೆ ಸುದ್ದಿಗೋಷ್ಠಿ ಇತ್ತು. ಇವತ್ತು ಅದು ರದ್ದಾಗ್ಬಿಟ್ಟಿದೆ. ಈಗ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಮುಖ್ಯಮಂತ್ರಿಗಳು ಹೂಡಿದ್ದಾರೆ. ಸಿಎಂ ಇವತ್ತು ಉದ್ದೇಶಿಸಿದ ಸುದ್ದಿಗೋಷ್ಠಿ ರದ್ದಾಗಿದೆ. ಬೆಳಗ್ಗೆ 10 ಗಂಟೆಗೆ ಮೈಸೂರಿನಲ್ಲಿ ನಿಗದಿಯಾಗಿತ್ತು ಸುದ್ದಿಗೋಷ್ಠಿ. ಯಾವುದೇ ಕಾರಣ ನೀಡದೇನೆ ಸುದ್ದಿಗೋಷ್ಠಿಯನ್ನು ರದ್ದು ಮಾಡಿದ್ದಾರೆ. ಇದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವಂತಹ ಮಾಹಿತಿ. ಯಾಕೆ ಸುದ್ದಿಗೋಷ್ಠಿಯನ್ನು ರದ್ದು ಮಾಡಿದ್ರು, ಸುದ್ದಿಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶವಾದರೂ ಏನಿತ್ತು, ರದ್ದು ಮಾಡುವಂಥ ಉದ್ದೇಶ ಏನಾಯಿತು ಗೊತ್ತಿಲ್ಲ. ಯಾಕೆ ಕರೆದ್ರು, ಯಾಕೆ ರದ್ದು ಮಾಡ್ತಾ ಇದ್ದಾರೆ ಅಂತೇಳಿ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸಿಗ್ತಾ ಇರುವಂಥ ಮಾಹಿತಿ ಇಷ್ಟೇ. ಬೆಳಗ್ಗೆ 10 ಗಂಟೆಗೆ ಇದ್ದಂಥ ಸುದ್ದಿಗೋಷ್ಠಿ ಮೈಸೂರಿನಲ್ಲಿ ಏನು ನಿಗದಿಯಾಗಿತ್ತು ಅದು ರದ್ದಾಗಿದೆ. ಯಾವ ಕಾರಣ ಏನು ಅನ್ನೋದನ್ನು ನೋಡಬೇಕು. ಒಂದು ಕಡೆಗೆ ಮಂಡ್ಯ ತಲುಪಿದೆ ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ, ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳು ನಡೆಸಬೇಕಾಗಿರುವಂಥ ಸುದ್ದಿಗೋಷ್ಠಿ ದಿಢೀರಂತ ರದ್ದಾಗಿರೋದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಬಹಳ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಏನಕ್ಕೆ ಕರೆದಿದ್ರು, ಏನಕ್ಕೆ ರದ್ದು ಮಾಡಿದ್ರು ಅಂತ ಹೇಳಿ. ಸೊ ಮೈಸೂರಿನಲ್ಲೇ ಇದ್ದಾರೆ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳು. ಮೈಸೂರಿನಲ್ಲಿ ಇದ್ಕೊಂಡೆ ಇವತ್ತು 10 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಮೈಸೂರಿನಲ್ಲೇ ಮಾಡಬೇಕು ಅಂತ ಇದ್ರು. ಬಟ್ ಅದು ದಿಢೀರಂತ ಈಗ ರದ್ದು ಮಾಡಿದ್ದಾರೆ. ಇದು ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಈಗ ಮಾಹಿತಿ ಸಿಗ್ತಾ ಇರೋದು. 10 ಗಂಟೆಗಿದ್ದಂತಹ ಸುದ್ದಿಗೋಷ್ಠಿ ರದ್ದು ಆಗಿದೆ. ಸೊ ಹಿಂದೆಯೂ ಕೂಡ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಸುದೀರ್ಘವಾಗಿ 189 ಪುಟಗಳದ್ದು ಒಂದು ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಎಲ್ಲವನ್ನು ಕೂಡ ಒಂದಾದ ನಂತರ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು. ಏನಾಯಿತು, ಎಲ್ಲಿಂದ ಬಂತು, ಜಾಗದ ವಿಚಾರದಲ್ಲಿ, ಅದೇ ಮೂಡಾ ಸೈಟ್ ವಿಚಾರದಲ್ಲೇ ಮಾತಾಡಿದರು ಸುದೀರ್ಘವಾಗಿ 1-1.5 ಗಂಟೆವರೆಗೂ ಕೂಡ ಅದನ್ನೇ ಮಾತನಾಡಿದರು. ಬಟ್ ಇವತ್ತು ಏನು ಕರೆದಿದ್ರು ಗೊತ್ತಾಗ್ತಿರ್ಲಿಲ್ಲ.